ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ದಿನ ನಾವು ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಒಂದು ಪದ್ಯಗಳಲ್ಲಿ ಪ್ರಸ್ತಾರ ಹಾಕುವ ಒಂದು ನಿಯಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಛಂದಸ್ಸು ಅನ್ನುವಂಥದ್ದು ನೋಡ್ರಿ ಹೆಂಗದ ಅಂತಂದ್ರೆ, ಪದ್ಯಗಳ ನಿಯಮವನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಛಂದಸ್ಶಾಸ್ತ್ರ. ಪದ್ಯ ಹೇಗೆ ನಿರ್ಮಿತವಾಗಿದೆ? ಏನು 3 ಸಾಲಿನಲ್ಲಿ ನಿರ್ಮಿತವಾಗಿದೆಯೋ ಅಥವಾ 4 ಸಾಲಿನಲ್ಲಿ ನಿರ್ಮಿತವಾಗಿದೆಯೋ ಅಥವಾ ಸಾಂಗತ್ಯದಲ್ಲಿದೆಯೋ ಷಟ್ಪದಿಯಲ್ಲಿದೆಯೋ ಅನ್ನುವಂಥದ್ದನ್ನ ನಾವು ಅದನ್ನ ವಿಂಗಡಿಸಿ ನೋಡಬೇಕಾಗಿತ್ತು. ಅಂತಂದ್ರೆ ನಾವು ಛಂದಸ್ಸನ್ನ ನಾವು ತಿಳಿಯಲೇಬೇಕಾಗುತ್ತೆ. ಅದಕ್ಕೆ ಈ ಛಂದಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ಪದ್ಯ ಜಾತಿಗಳು ಯಾವುದರಲ್ಲಿ ಬರ್ತವೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಹೌದಾ? ಅದು ಆ ಛಂದಸ್ಸಿನೊಳಗೆ ಏನಪ್ಪಾ ಅಂತಂದ್ರೆ ಅಕ್ಷರ ಗಣಗಳಲ್ಲಿ ಒಂದಿಷ್ಟು ಬರ್ತಾವ ಪದ್ಯ ಜಾತಿಗಳು ಬರ್ತಾವ, ಮತ್ತ ಮಾತ್ರಾ ಗಣಗಳಲ್ಲಿ ಒಂದಿಷ್ಟು ಪದ್ಯಗಳನ್ನ ನಾವು ನೋಡ್ತೀವಿ. ಈಗ ಕಂದ ಪದ್ಯ ನೋಡಿದೀವಿ ಅಂತಂದ್ರೆ ಮಾತ್ರಾ ಗಣಾನ್ವಿತವಾದ ಪದ್ಯ ಜಾತಿ. ಹೌದಾ? ವೃತ್ತಗಳನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಆ ವೃತ್ತದ ಒಂದು ಪರಿಚಯವನ್ನು ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗ್ತದೆ ಇದು ಅಕ್ಷರ ಗಣಾನ್ವಿತವಾದ ಪದ್ಯ ಜಾತಿ. ಇನ್ನ ಅಂಶ ಗಣಾನ್ವಿತವಾದ ಪದ್ಯ ಜಾತಿ ಸಾಂಗತ್ಯ ಬರ್ತದೆ. ಮೊದಲಿಗೆ ತ್ರಿಪದಿನೂ ಕೂಡ ಏನಪ್ಪಾ ಅಂತಂದ್ರೆ ಅಲ್ಲಿ ಅಂಶಗಣದಲ್ಲಿ ಇತ್ತು ಅನ್ನುವಂಥದ್ದು. ಅದಕ್ಕೆ ತ್ರಿಪದಿ ಒಳಗೆ ಏನಪ್ಪಾ ಅಂತಂದ್ರೆ 6 ಮತ್ತು 10ನೇ ಗಣಗಳು ಬ್ರಹ್ಮಗಣಗಳಾಗಿರುತ್ತವೆ, ಉಳಿದೆಲ್ಲವುಗಳು ವಿಷ್ಣು ಗಣಗಳಾಗಿರುತ್ತವೆ. ಅದಕ್ಕೆ ವಿಷ್ಣು ಗಣ ಪ್ರಧಾನವಾದ ಪದ್ಯ ಜಾತಿ ತ್ರಿಪದಿ ಅಂತ ಕರೀತಿದ್ವಿ ಅನ್ನುವಂಥದ್ದು. ಮತ್ತು ಅದು 12ನೇ ಶತಮಾನದ ನಂತರ ಮಾತ್ರಾಗಣಾನ್ವಿತವಾದ ಪದ್ಯ ಜಾತಿಯಾಗಿ ಕೂಡ ಮಾರ್ಪಟ್ಟಿರುವಂತಹದನ್ನ ನಾವು ಅಧ್ಯಯನ ಮಾಡ್ತೀವಿ. ಹೀಗೆ ಈ ಛಂದಸ್ಸು ಪದ್ಯಕ್ಕೆ ಮಾತ್ರ ಸಂಬಂಧಪಡ್ತದೆ. ವ್ಯಾಕರಣ ಏನಪ್ಪಾ ಅಂತಂದ್ರೆ ಗದ್ಯ ಮತ್ತು ಪದ್ಯಕ್ಕೆ ಎರಡಕ್ಕೂ ಏನಪ್ಪಾ ಅಂದ್ರೆ ಅನ್ವಯಿಸಲ್ಪಡ್ತದೆ ಅನ್ನುವಂಥದ್ದು. ಆದ್ರೆ ಛಂದಸ್ಸು ಮಾತ್ರ ಗದ್ಯಕ್ಕೆ ಅನ್ವಯಿಸುವುದಿಲ್ಲ ಅನ್ನುವಂತ ಒಂದು ವಿಷಯ ನಿಮಗೆ ತಿಳಿದಿರಲಿ. ಈ ಛಂದಸ್ಸಿನೊಳಗೆ ಏನಪ್ಪಾ ಅಂತಂದ್ರೆ 3 ರೀತಿಯ ಗಣವಿನ್ಯಾಸಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಪದ್ಯಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಿಗ್ತಾವೆ ಅನ್ನುವಂಥದ್ದು. ಅದಕ್ಕೆ ಈ ಛಂದಸ್ಸಿನೊಳಗೆ ಏನಪ್ಪಾ ಅಂತಂದ್ರೆ 3 ರೀತಿ ಗಣಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಒಂದು ಯಾವಪ್ಪ ಅಂತಂದ್ರೆ ಅಕ್ಷರ ಗಣ, 2 ಮಾತ್ರಾ ಗಣ, 3 ಅಂಶ ಗಣ. ಇಲ್ಲಿ ಮೊದಲಿಗೆ ನಾವೇನಪ್ಪ ಅಂದ್ರೆ ಅಕ್ಷರ ಗಣವನ್ನ ನೋಡೋಣ. ಈ ಅಕ್ಷರ ಗಣ ಹೇಗಿರ್ತದೆ ಅನ್ನುವಂಥದ್ರ ಬಗ್ಗೆ ಒಂದು ವಾಕ್ಯವನ್ನು ಬರೆಯೋಣ. ಈ ಅಕ್ಷರ ಗಣದಲ್ಲಿ ಏನಪ್ಪಾ ಅಂತಂದ್ರೆ ಗಣವನ್ನ ಅಳೆಯುವ ಮಾನದಂಡ ಅಕ್ಷರಗಳ ನಿಯಮಕ್ಕೆ ಒಳಪಟ್ಟ ಗಣ ನೋಡ್ರಿ. ಅಕ್ಷರಗಳ ನಿಯಮಕ್ಕೆ ಒಳಪಟ್ಟ ಗಣ ಅಕ್ಷರಗಳೇ ಗಣವನ್ನು ಅಳೆಯುವ ಮಾನದಂಡವಾಗಿವೆ. ಹೌದಾ? ಇಲ್ಲಿ ಅಕ್ಷರಗಳ ಏನಪ್ಪಾ ಅಂದ್ರೆ ಗಣಗಳನ್ನ ಅಳೆಯುತ್ತವೆ ಅನ್ನೋದು. ಹೆಂಗ ಈಗ ಹೇಳ್ತೀವಲ್ಲ ನಾವು ಗಣ ಅಕ್ಷರಗಳಲ್ಲಿ ಎಷ್ಟು ಅಂತಂದ್ರೆ 8 ಗಣಗಳು ಬರ್ತಾವ. ಹೌದಾ? ಗುರು ಲಘು ನಡುವೆ ಜರಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ಮೂರೇ ಮಣಗಣ, ಗುರು ಲಘು ಕಡೆಯಲ್ಲಿ ಬರಲು ಸತಗಣ. ಅದನ್ನು ಒಂದು ಕ್ರಮಬದ್ಧವಾದಂತಹ ಒಂದು ಪದ್ಯದ 4 ಸಾಲಿದ್ದು. ಆ ಪದ್ಯವನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ಈ 8 ಗಣಗಳನ್ನ ನಾವು ಸಹಜವಾಗಿ ನಮ್ಮ ತಲೆಯಲ್ಲಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು. ಈ ರೀತಿಯಾಗಿ ಅಕ್ಷರವನ್ನ ಅಳೆಯುವಂತ ಮಾನದಂಡ ಗಣ ಅಕ್ಷರಗಳೇ ಆಗಿರ್ತವೆ ಗಣಕ ಅನ್ನುವಂಥದ್ದು.
ಪ್ರಸ್ತಾರ ವಿನ್ಯಾಸ ಕ್ರಮ, ಪ್ರಸ್ತಾರ ವಿನ್ಯಾಸ ಕ್ರಮ ಹೀಗೆ ಇರಬೇಕೆಂಬ ನಿಯಮವಿಲ್ಲ. ಹೀಗೆ ಇರಬೇಕೆಂಬ ನಿಯಮವಿಲ್ಲ. ಆದರೆ ಅವು ಹೊಂದಿದ ಪ್ರಸ್ತಾರದ ಹಿನ್ನೆಲೆಯಲ್ಲಿ ಅಕ್ಷರ ಗಣಗಳನ್ನು 8 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. 8 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ನೋಡ್ರಿ, ಇಲ್ಲಿ ಹೆಂಗದ ಅಂತಂದ್ರೆ 3 ಅಕ್ಷರಗಳು ಒಂದು ಗಣ. ಹೌದಾ? ಮ ಗಣ, ತ ಗಣ, ನ ಗಣ ಅಂತ ನಾವೇನ್ ಮಾಡ್ಕೊಂಡಿವಲ್ಲ, ಅವು 3 ಅಕ್ಷರಗಳಿವೆ. ಒಂದೊಂದು ಗಣವನ್ನ ನಾವಿಲ್ಲಿ ನಿರ್ಣಯ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಪ್ರಸ್ತಾರ ವಿನ್ಯಾಸ ಕ್ರಮ. ಹೀಗೆ ಲಘು ಲಘು ಬರಬೇಕು, ಗುರು ಗುರು ಬರಬೇಕು, ಅಥವಾ ಲಘು ಆದ್ಮೇಲೆ ಗುರು ಬರಬೇಕು, ಗುರು ಆದ್ಮೇಲೆ ಲಘು ಬರಬೇಕು ಅನ್ನುವಂತ ಒಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಶಿಸ್ತು ಅನ್ನೋದಿಲ್ಲ, ಅಥವಾ ಅದೇ ಕ್ರಮದಲ್ಲಿ ಬರಬೇಕು ಅನ್ನುವಂಥದ್ದಿಲ್ಲ, ಬೇರೆ ರೀತಿಯೊಳಗೆ ಅದು ಮಗಣ ಆಗ್ಬೇಕಂದ್ರೆ ಹೇಗೆ ಬರಬೇಕು ಅನ್ನುವಂಥದ್ದು ಆ ಪದ್ಯದೊಳಗೆ ಬಂದ್ಬಿಟ್ಟಿರ್ತದೆ. ನಾವು ಪ್ರಸ್ತಾರ ಹಾಕಿದಾಗ ಒಂದಾದ ನಂತರ ಹೀಗೆ 3 ಗುರುಗಳು ಬಂದು ಅಂತಂದ್ರೆ ಗುರು ಲಘು 3 ಇದೆ ಮನಗಣ, ಗುರು 3 ಇದ್ರೆ ಮಗಣ, ಲಘು 3 ಇದ್ರೆ ನಗಣ ಆಗ್ತದೆ. ಹಾಗೆಯೇ ಬರ್ತಾವು. ನಾವೇನು ಚೇಂಜಸ್ ಮಾಡುವಂತ ಅವಶ್ಯಕತೆಗಳು ಬರುವುದಿಲ್ಲ. ಅದಕ್ಕೆ ಆ ವಿನ್ಯಾಸ ಕ್ರಮ ಹೀಗೆ ಇರಬೇಕು, ಗುರು ಆಗೋದಕ್ಕೆ ಲಘು ಬರಬೇಕು ಅನ್ನುವಂಥದ್ದಿಲ್ಲ. ಅದರ ಜೊತೆಗೆ ಆದರೆ ಅವು ಬಂದಿರತಕ್ಕಂತಹ ಪ್ರಸ್ತಾರದ ಹಿನ್ನೆಲೆಯಲ್ಲಿ ಈ ಗಣಗಳನ್ನು ನಾವೇನಪ್ಪ ಅಂತಂದ್ರೆ 8 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ ಅನ್ನುವಂಥದ್ದು. ಅದಕ್ಕೊಂದು ಪದ್ಯ ಬರ್ತದ ಅನ್ನುವಂಥದ್ದು. ಆ ಪದ್ಯವನ್ನು ನಾವಿಲ್ಲಿ ಬರೆದು ಆ 8 ಗಣಗಳನ್ನ ಅದರ ಮುಂದುಗಡೆ ನಾವು ನೋಡೋಣ. ನೋಡ್ರಿ, ಒಂದು ಪದ್ಯದ ಗುರು ಲಘು 3 ಇದೆ ಮನಗಣ. ಹೌದಾ? ಗುರು ಲಘು ಮೊದಲಲ್ಲಿ ಬರಲು ಭಯಗಣ. ಗುರು ಲಘು ನಡುವಿರೆ ಜರಗಣ. ಗುರು ಲಘು ಕಡೆಯಲ್ಲಿ ಬರಲು ಸತಗಣ. ಹೌದಾ? ಇಲ್ಲಿ ನೋಡ್ರಿ, ಗುರು ಲಘು 3 ಇದೆ ಮನಗಣ ಅಂದಿವಿ. ಹೌದಾ? ಮೊದಲಿಗೆ ಗುರು 3 ಲಘು 3 ಇರಬೇಕು. ಹೌದಾ? ಇದು ಗುರು, ಆಮೇಲೆ ಲಘು 3, ಇದು ಮಗಣ, ಇದು ನಗಣ. ಹೌದಾ? ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಅಂತಂದಾರ ಅವರು. ಹೌದಾ? ನೀವು ಹೆಂಗ ಗುರು ಲಘು ಮೊದಲಲ್ಲಿ ಬರಲು ಅಂತ ಹೇಳಿದ್ರೆ, ಮೊದಲು ಗುರು, ಆಮೇಲೆ 2 ಲಘು ಬಂದ್ರೆ ಭಗಣ, ಆಮೇಲೆ ಮೊದಲು ಏನಪ್ಪಾ ಅಂತಂದ್ರೆ ಲಘು ಬಂದು 2 ಗುರು ಬಂದು ಅಂತಂದ್ರೆ ಅದು ಯಗಣ. ಆಮೇಲೆ ಗುರು ಲಘು ನಡುವಿರೆ ಅಂತಂದ್ರೆ ಗುರು ನಡುವಿರೆ ಜಗಣ, ಲಘು ನಡುವಿರೆ ರಗಣ. ಆಮೇಲೆ ಗುರು ಲಘು ಕಡೆಯಲ್ಲಿ ಬರಲು 2 ಲಘು ಬಂದು ಕೊನೆಗೆ ಒಂದು ಇದು ಬಂತಂದ್ರ ಗುರು ಬಂತಂದ್ರ ಸಗಣ. ಆಮೇಲೆ 2 ಗುರು ಬಂದು
ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲಿಗೆ ಗುರು ಬಂದು ಆನಂತರ ಲಘುಗಳು ಬಂದ್ರೆ ಅದು ಭಗಣ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳಿದ್ವಿ ನಾವು ಗುರು ಮೊದಲು ಬಂತಂದ್ರೆ ಭಗಣ, ಲಘು ಮೊದಲು ಬಂತಂದ್ರೆ ಯಗಣ. ಇಲ್ಲಿ ಲಘು ಮೊದಲು ಬಂದ್ರೆ ಯಗಣ, ಇಲ್ಲಿ ಗುರು ಮೊದಲು ಬಂತಂದ್ರೆ ಭಗಣ. ಆನಂತರ ಮೂರನೇ ಸಾಲಿನಲ್ಲಿ ಗುರು ಲಘು ನಡು ಮೇಲೆ ಜರಗಣ. ಇಲ್ಲಿ ಗುರು ನಡುವದ ಇದು ಜಗಣ, ಇಲ್ಲಿ ಲಘು ನಡುವದ ಇದು ರಗಣ. ಅದ್ರ ಜೊತೆಗೆ ಗುರು ಲಘು ಕಡೆಯಲ್ಲಿ ಬರಲು ಶತಗಣ ಮಕ್ಕಳು ನೋಡ್ರಿ. ಲಘು ಗುರು ಕೊನೆ ಬಂದದ ಅದೇನಾಗ್ತದೆ ಸಗಣ ಆಗ್ತದೆ. ಲಘು ಕೊನೆ ಬಂದದ ಅದು ತಗಣ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಹೆಂಗದ ಅಂತಂದ್ರೆ ಈ 8 ಗಣಗಳು 1 2 3 4 5 6 7 8 ಗಣಗಳು ಅನ್ನುವಂಥದ್ದು. ಹೌದಾ? ಈ 8 ಗಣಗಳನ್ನ ನಾವು ಈ ಪದ್ಯದ ಮುಖಾಂತರ ನಾವಿಲ್ಲಿ ಏನಪ್ಪಾ ಅಂದ್ರೆ ನೋಡಬಹುದು ಅನ್ನುವಂಥದ್ದು. ಈ ರೀತಿ ಒಳಗೆ ಈ ಒಂದು ಪದ್ಯವನ್ನ ನಾವಿಲ್ಲಿ ನೋಡುತ್ತೀವಿ ಅನ್ನುವಂಥದ್ದು. ಇದು ಅಕ್ಷರಗಣಗಳನ್ನ ಗುರುತಿಸಿಕೊಳ್ಳುವುದಕ್ಕೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಪದ್ಯ. ಇದರ ಮೇಲೆ ನೀವು ಏನಪ್ಪಾ ಅಂತಂದ್ರೆ ವೃತ್ತಗಳನ್ನು ನೀವು ಏನಪ್ಪಾ ಅಂತಂದ್ರೆ ಸ್ಪಷ್ಟವಾಗಿ ಅದನ್ನ ಏನಪ್ಪಾ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲದೆ ಹೋದರೆ ನಿಮಗೆ ವೃತ್ತಗಳ ಅಧ್ಯಯನವನ್ನ ಮಾಡುವಾಗ ಈ ಗಣಗಳನ್ನ ಗುರುತಿಸುವ ಒಂದು ಕ್ರಮ ನಿಮಗೆ ತಿಳಿದಿದ್ದಿಲ್ಲ ಅಂತಂದ್ರೆ ಈ ಗಣಗಳನ್ನ ನೀವು ಏನಪ್ಪಾ ಅಂತಂದ್ರೆ ಗುರುತಿಸುವುದಕ್ಕೆ ಬಹಳಷ್ಟು ಪರಿಶ್ರಮ ಪಡಬೇಕಾಗ್ತದೆ ಅನ್ನುವಂಥದ್ದು. ಇದು ಒಂದು ನಿಯಮವಾದರೆ ಇನ್ನೂ ಒಂದು ರೀತಿ ಒಳಗೆ ನಾವು ಈ 8 ಗಣಗಳನ್ನ ಒಂದೇ ಒಂದು ಸೂತ್ರ ವಾಕ್ಯದೊಳಗಿಂದ ನಾವೇನಪ್ಪ ಅಂತಂದ್ರೆ ಈ 8 ಗಣಗಳನ್ನ ಗುರುತಿಸಿಕೊಳ್ಳಬಹುದು. ಬರೀ ಒಂದ ಸಾಲದ ಆ ಒಂದು ಸಾಲಿನೊಳಗೆ ನೀವೇನಪ್ಪಾ ಅಂತಂದ್ರೆ ಈಗೇನು ನಾವು ಹೇಳಿದ್ವಲ್ಲ ಈ 8 ಗಣಗಳನ್ನ ನಾವು ಗುರುತಿಸಿಕೊಳ್ಳಬಹುದು. ಹೌದಾ? ಹೆಂಗೆ ಬರ್ತದೆ ಅದನ್ನ ಇಲ್ಲಿ ನೋಡೋಣ. ಹೌದಾ? ಈಗ ಈ ಪದ್ಧತಿಯು ಆ ಒಂದು ಸಾಲು ಬರದ 8 ಗಣಗಳನ್ನ ನಾವಿಲ್ಲ. ಈಗ ಅದಿರಲಿ, ಇದನ್ನ ನಾವು ಇನ್ನಷ್ಟು ತೆಗಿತೀನಿ. ಆ ಒಂದು ಪದ್ಯ ಸೂತ್ರವಾಕ್ಯವನ್ನು ಬರೆಯೋಣ. ನೋಡ್ರಿ, ಈಗ ಆ 8 ಗಣಗಳು ಈ ಒಂದೇ ಒಂದು ವಾಕ್ಯದಿಂದ ನಾವು ಅದೇ 8 ಗಣಗಳನ್ನು ಇಲ್ಲಿ ಮತ್ತೆ ಬರೆಯೋಣ ಅನ್ನುವಂಥದ್ದು. ನೋಡ್ರಿ, ಇದೊಂದು ವಾಕ್ಯ ಯಮಾತಾರಾಜ ಬಾಣಸಲಗಂ. ಯಮಾತಾರಾಜ ಬಾಣಸಲಗಂ ಅನ್ನುವಂಥ ಒಂದು ವಾಕ್ಯದೊಳಗೆ 8 ಗಣಗಳು ಹೇಗೆ ಬರ್ತಾವ ನೋಡ್ರಿ. ಮೊದಲಿನ 3 ಅಕ್ಷರಗಳ ಒಂದೊಂದು ಗಣ ಮಾಡ್ಬೇಕಂತ ಹೇಳಿ 3 ಅಕ್ಷರಗಳ ಒಂದೊಂದು ಗಣ ಮಾಡ್ಕೊತ ಹೋಗೋಣ. ಇಲ್ಲಿ ಯಮಾತ ಅಂದ್ರೆ ಯಗಣ. ಹೌದ್ರಿ? ಮುಂದೆ 3 ಅಕ್ಷರ ಇದನ್ನ ಬಿಟ್ಟು ಬಿಡ್ಬೇಕಿಲ್ಲ. ಯಾರು ಬಿಡಬೇಕು? ಮತ್ತು 3 ಅಕ್ಷರ ಹಿಡಿ. ಮಾತಾರ ಏನಾಗ್ತದೆ ಇದು? ಇಲ್ಲಿ ನೋಡ್ರಿ, ಪ್ರಸ್ತಾರಣ ಹಾಕೊಂಡು ಹೋಗ್ಬೇಕು. ನೋಡ್ರಿ, ಯಾವ ಪದದಲ್ಲಿ ಮೊದಲಿಗೆ ಲಘು ಬಂದ್ರೆ ಯಗಣ ಅಂತೀವಿ. ಇದು ಯಗಣ ಬಂತಲ್ಲ, ಎಸ್. ಗುರು ಮೂರಂದ್ರೆ ಯಾವ ಗಣ ಆಗ್ತದೆ? ಅಲ್ಲಿ ಮಗಣ ಆಗ್ತದೆ. ಇದು ಕೂಡ ಮಗಣ. ಇನ್ನ ತಾರಾಜ ಗುರು ಲಘು ಕಡೆಯಲ್ಲಿ ಬರೋದು. ಲಘು ಕಡೆ ಬಂತಂದ್ರೆ ಯಾವ ಗಣ ಅಂತ ಹೇಳಿದ್ವಿ? ತಗಣ. ಅದರದ ವಿನ್ಯಾಸ ಕ್ರಮ, ಇದರ ಒಂದು ವಿನ್ಯಾಸ ಕ್ರಮವನ್ನ ನೀವು ನೋಡ್ತಾ ಬರ್ರಿ. ಇನ್ನು ನೆಕ್ಸ್ಟ್ 4ನೇ ಗಣವನ್ನು ನೋಡೋಣ. ರಾಜಗ. ಇದ್ಯಾವ ಗಣ ರೀ? ರಗಣ. ನಡು ಲಘು ಐತಿಲ್ರಿ, ಅಲ್ಲಿಯೂ ರಗಣವಾದ ಲಘು ನಡುವೆ ಇದಲ್ಲ, ಎಸ್, ಅದೇ ರೀತಿಯಾಗಿರುವಂತದ್ದು. ಇನ್ನ ಜವಾನ. ಇದ್ಯಾವ ಗಣ ರೀ? ಜಗಣ.
ಯಾಕಂತಂದ್ರೆ ಗುರು ಲಘು ಅಂದಿವಿ. ಇದು ಗುರು ನಡುವಿದ್ರೆ ಜಗನ, ಲಘು ನಡುವಿದ್ರೆ ರಗನ. ಇನ್ನು ಮುಂದಿನದು ಯಾವ್ದಪ್ಪ ಅಂತಂದ್ರೆ ಬಾನಸ. ನೋಡ್ರಿ, ಗುರು ಮೊದಲು ಬಂದದಿಲ್ಲೋ ಯಾವ ಗಣ ಆಗ್ತದೆ? ಇದು ಬ ಗಣ ಆಗ್ತದೆ. ಹೌದಾ? ಇನ್ನ ನಸಲ ಲಘು 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 ಯಾವ ಗಣ ಇದು? ನಾಗಣ. ಬಂಧು ಅಂದ್ರೆ ನಮ್ಮ ಎಲ್ಲಾ ಗಣಗಳೊಳಗೆ ಇನ್ನೂ ಒಂದು ಗಣ, ಹೌದಾ? ಸಲಗಂ. ಇದು ಲಘು ಆಗ್ತದೆ, ಗುರು ಲಘು ಆಗ್ತದೆ, ಇದೊಂದು ಗುರು ಆಗ್ತದೆ, ಹೌದಾ? ಗುರು ಲಘು, ಇದು ಗುರು ಕಡೆ ಬಂದರೆ ಇದು ಸ ಗಣ ಆಗ್ತದೆ. ಇಲ್ಲಿರ್ತಕ್ಕಂಥ 8 ಗಣಗಳು ಇಲ್ಲಿರ್ತಕ್ಕಂಥ ವಿನ್ಯಾಸ ಕ್ರಮದ ಮೇಲೆ ಇರಲ್ಲ. ಎಸ್, ಅದೇ ರೀತಿನೇ ಬರ್ತದೆ. ಆದ್ರೆ ಇಲ್ಲೇನೇನಪ್ಪ ಅಂತಂದ್ರೆ ಈ ಒಂದೇ ಒಂದು ವಾಕ್ಯದಿಂದ ನೀವು 8 ಗಣಗಳನ್ನು ಗುರುತಿಸ್ಕೊಳ್ಬಹುದು. ನಿಮಗೆ ಆ 4 ಸಾಲಿನ ಪದ್ಯ ನೆನಪು ಇಲ್ಲ ಅಂತಂದ್ರೆ ಇದನ್ನ ನೆನಪಿಟ್ಕೋಬೇಕು. ಇಲ್ಲ, ಆ 4 ಸಾಲಿನ ಪದ್ಯ ಬಹಳ ಸರಳದ. ಇದು ಎಷ್ಟು ಸರಳದ ಅಂತಂದ್ರೆ ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕಡೆಯಲ್ಲಿ ಬರಲು ಸತಗಣ, ಸ ಮತ್ತು ತಗಣ, ಸ ತ ಗಣ. ಈ ರೀತಿ ಒಳಗೆ ಏನಪ್ಪಾ ಅಂತಂದ್ರೆ ನಾವು ಈ ಗಣಗಳನ್ನ ಅಳೆಯಲಿಕ್ಕೆ ಈ ಒಂದು ಪದ್ಯ ಮತ್ತು ಈ ಒಂದು ವಾಕ್ಯವನ್ನು ನಾವು ಬಳಕೆ ಮಾಡುವುದರ ಮೂಲಕ ಈ ಅಕ್ಷರ ಗಣಗಳನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಬಹಳ ಸರಳವಾದಂತಹ ಒಂದು ವಿಶೇಷತೆ ಇದೆ. ಬಹಳ ಸರಳ ಆಗ್ತದೆ. ಇದಕ್ಕಿಂತ ಸರಳೀಕರಣ ಮಾಡಿ ಹೇಳುವಂತ ಮಾರ್ಗಗಳು ಬೇರೆ ಇಲ್ಲ. ನೀವು ಮಗಣ ಹೆಂಗ್ ಬರ್ತದ ಅಂತಂದ್ರೆ ಇಲ್ಲ 3 ಗುರು ಬಂದ್ರೆ ಮಗಣ ಅಂತ ಹೇಳ್ಬೋದು, ಇಲ್ಲ 3 ಲಘು ಬಂದ್ರೆ ಮಗಣ ಅಂತ ಹಿಂಗೆ ಹೇಳ್ಬೇಕು. ಇದಕ್ಕಿಂತ ಸರಳ ಮಾಡಿ ಹೇಳುವಂತ ಕ್ರಮಗಳು ಇಲ್ಲವೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಎರಡೂ ರೀತಿಯೊಳಗಿನ ಕ್ರಮಗಳನ್ನು ಹೇಳಿ. ಇಲ್ಲಿ ಇದನ್ನಾದ್ರೂ ಬಳಸ್ಕೊಳ್ರಿ, ಇಲ್ಲ ಅಂತಂದ್ರೆ ಒಂದು ಪದ್ಯವನ್ನು ಬಳಸ್ಕೊಳ್ಬಹುದು. ಈ ಪದ್ಯ ಬಳಸ್ಕೊಳ್ಳುವುದು ಅಥವಾ ಈ ವಾಕ್ಯವನ್ನು ಬಳಸ್ಕೊಳ್ಳುವುದರ ಜೊತೆಗೆ ಮೊದಲು ಏನಪ್ಪಾ ಅಂತಂದ್ರೆ ಹಿಂದಿನ ಅವಧಿಯೊಳಗೆ ನಾವು ನೋಡಿದ್ವಲ್ಲ, ಪ್ರಸ್ತಾರ ಹಾಕುವ ಕ್ರಮಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಒಂದು ಏನಪ್ಪಾ ಅನುಭವ ಅಥವಾ ಪರಿಚಯ ಇರಲೇಬೇಕು. ಅಂದಾಗ ಯಾಕ ಲಘುನ ಯಾಕೆ ಬಂತು ಅಂತ ಹೇಳಬೇಕಲ್ಲ, ಮಾಕ ಗುರು ಯಾಕೆ ಬಂತು, ತಾಕ ಗುರು ಯಾಕೆ ಬಂತು ಅನ್ನುವಂಥದನ್ನ ನಾವು ಕ್ಲಿಯರ್ ಮಾಡ್ಬೇಕಲ್ಲ. ಯಾಕಂತಂದ್ರೆ ಈಗ ಅದನ್ನ ಒಂದ್ಸಲ ನಿಮ್ಗೆ ರಿಟರ್ನ್ ಮಾಡ್ತೀನಿ. ಹೃಸ್ವಸ್ವರಗಳಿಂದ ಕೂಡಿದ ಅಕ್ಷರಗಳನ್ನು ಲಘುವೆಂದು ಪರಿಗಣಿಸಬೇಕು. ಅರ್ಥ ಆಗ್ತದ್ರಿ? ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳನ್ನ ಗುರುವೆಂದು ಪರಿಗಣಿಸಬೇಕು ಹೇಳಿದಲ್ಲ. ಮತ್ತೆ ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನು ಗುರು ಅಂದಿವಿ. ಇಲ್ಲಿ ಒತ್ತಕ್ಷರವನ್ನು ನಾವು ಎಲ್ಲಿಯೂ ನೋಡಿಲ್ಲ, ಆದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಕೂಡ ನಾವೇನಪ್ಪಾ ಅಂತಂದ್ರೆ ಗುರುವೆಂದು ಪರಿಗಣಿಸಲೇಬೇಕು ಅನ್ನುವಂಥದ್ದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ತಕ್ಕಂತಹ ಒಂದು ಆ ಗಣಗಳ ಒಂದು ವಿಭಾಗಿಸುವ ಒಂದು ಕ್ರಮ. ಈ 8 ಗಣಗಳು ಇಲ್ಲಿಯೂ ಕೂಡ 8 ಗಣಗಳನ್ನು ನೋಡ್ತೀವಿ, ಇಲ್ಲಿಯೂ ಕೂಡ 8 ಗಣಗಳನ್ನು ನೋಡ್ತೀವಿ. ಇದು ಆ ಪದ್ಯದ ಮೇಲೆ ಹೊಡೆದಿರ್ತಕ್ಕಂಥ 8 ಗಣ ಅದೇ ರೀತಿ ಹೊಡೆದ್ರೆ ಈ ವಾಕ್ಯದ ಮೇಲೆ ಹೊಡೆದಿರ್ತಕ್ಕಂಥ 8 ಗಣಗಳು ಕೂಡ ಎಲ್ಲವೂ ಸೇಮ್ ಆಗ್ತವೆ ಅನ್ನುವಂಥದ್ದು. ಯಾವುದೇ ವಿನ್ಯಾಸ ಕ್ರಮ ನೋಡಿ, ಮೊದಲಿಗೆ ಒಂದು ಲಘು, ಎರಡು ಗುರು ಅದ. ಅಲ್ಲಿ 5 ಗಣಗಳೊಳಗೆ ಮೊದಲಿಗೆ ಒಂದು ಲಘು ಅದ, 2 ಗುರು ಅದ. ಇಲ್ಲೂ ಸೇಮ್ ಅದ. 3 ಗುರು ಅದಾವ, ಮಗಣ ಅಂದ್ವಿ. ಇಲ್ಲಿ 3 ಗುರು ಅದಾವ, ಇದಕ್ಕೆ ಮಗಣ ಅಂದ್ವಿ. ಇಲ್ಲಿ ನೋಡ್ರಿ ತಾರಾಜ 2 ಗುರು, ಆಮೇಲೆ ಲಘು ಬಂದದ ಕೊನೆಗೆ ತಗಣ, 2 ಗುರು ಒಂದು ಲಘು ತಗಣ. ಹೌದಾ? ಅದರ ಜೊತೆಗೆ ರಾಜಬ ಅಂತಂದ್ರೆ ಮೊದಲಿಗೆ ಒಂದು ಗುರು, ನಡುವೆ ಏನಂತಂದ್ರೆ ಲಘು ಅದ, ಆನಂತರ ಗುರು ಅದ ರಗಣ. ಇಲ್ಲಿ ಕೂಡ ಗುರು ಲಘು ಗುರು ರಗಣ. ಇಲ್ಲಿ ನೋಡ್ರಿ ಜಗದೊಳಗೆ ಲಘು ಗುರು ಲಘು, ಅಲ್ಲಿಯೂ ಕೂಡ ಲಘು ಗುರು ಲಘು, ಇದು ಜಗದ ಅನ್ನೋದು. ಹೀಗೆ ಈ 8 ಗಣಗಳನ್ನ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ತಿಳ್ಕೊಳ್ಳಿಕ್ಕೆ ಈ ಒಂದು ವಾಕ್ಯ ಮತ್ತು ಅದೊಂದು ಪದ್ಯ ಬಹಳ ನಮಗೆ ಏನಪ್ಪಾ ಅಂತಂದ್ರೆ ಸಹಾಯವನ್ನು ಮಾಡ್ತವೆ ಅನ್ನುವಂಥದ್ದು ತಿಳಿಯುತ್ತದೆ ಅನ್ನುವಂಥದ್ದು. ಇದು ಏನಪ್ಪಾ ಅಂತಂದ್ರೆ
ಈ ಘನಗಳನ್ನ ವಿಭಾಗಿಸುವಂತಹ ಒಂದು ಕ್ರಮವನ್ನು ನಾವಿಲ್ಲಿ ನೋಡಿದ್ವಿ. ಅದಾದ ನಂತರ ಏನಪ್ಪಾ ಅಂದ್ರೆ ನಾವು ಈ ಅಕ್ಷರ ಗಣಗಳಲ್ಲಿ ಅಥವಾ ವೃತ್ತಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಅನ್ನುವಂಥದ್ದನ್ನು ನೋಡೋಣ. ಇದನ್ನ ಈಗ ತೆರೆಯೋಣ. ನೋಡ್ರಿ, ಈ ಅಕ್ಷರ ಗಣದಲ್ಲಿ ಏನಪ್ಪಾ ಅಂತಂದ್ರೆ ವೃತ್ತಗಳು ಬರ್ತವೆ. ವೃತ್ತಗಳು ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತದ ಏನಂತಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳು ಅನ್ನೋದು. ಹೌದಾ? ಖ್ಯಾತ ಕರ್ನಾಟಕ ವೃತ್ತಗಳು ಅಂತಂದ್ರೆ 6 ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತವ. ಆ 6 ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಉತ್ಪಲಮಾಲ, ಚಂಪಕಮಾಲ, ಶಾರ್ದೂಲ, ಮಧ್ಯಮ ವಿಕ್ರೀಡಿತ ಮತ್ತು ಸ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ ಅನ್ನುತ್ತದೆ. ಈ 6 ವೃತ್ತಗಳು ಬರ್ತವೆ. ಈ ಅಕ್ಷರ ವೃತ್ತಗಳಲ್ಲಿಯೂ ಕೂಡ 3 ಪ್ರಕಾರಗಳು: ಸಮವೃತ್ತ, ಅರ್ಧ ಸಮವೃತ್ತ ಅನ್ನೋದು ಬರ್ತದೆ ಮತ್ತು ವಿಷಮ ಸಮವೃತ್ತ ಅನ್ನೋದು ಬರ್ತದೆ. ಇದು ಈ ವೃತ್ತಗಳು ನಮಗೇನಪ್ಪಾ ಅಂತಂದ್ರೆ ಈ ಅಕ್ಷರ ಗಣಗಳಲ್ಲಿ ಬರೋದ್ರ ಸಮವೃತ್ತಗಳಲ್ಲಿ ಬರ್ತಾವ ಅನ್ನೋದು. ಈ ಸಮವೃತ್ತಗಳು ಅಂತಂದ್ರೆ ಹೇಗಿರ್ತದೆ ನೋಡ್ರಿ, ಬಳಕೆ ಬರತಕ್ಕಂತಹ 4 ಸಾಲಿನ ಪದ್ಯದ ಪ್ರತಿಯೊಂದು ಸಾಲಿನ ಲಕ್ಷಣಗಳು ಒಂದೇ ಆಗಿದ್ರೆ ಅದನ್ನು ನಾವೇನು ಕರಿತೀವಿ? ಸಮವೃತ್ತ ಅಂತ ಕರಿತೀವಿ. ಬಳಕೆ ಬರತಕ್ಕಂತಹ 4 ಸಾಲಿನ ಪದ್ಯದ ಪ್ರತಿ ಸಾಲಿನ ಲಕ್ಷಣಗಳು ಒಂದೇ ಇರಬೇಕು. 20 ಅಕ್ಷರಗಳಿರ್ಬೇಕು. ಮತ್ತ ಪ್ರತಿ ಸಾಲು ಕೂಡ ಏನಪ್ಪಾ ಅಂತಂದ್ರೆ ನಜ ಬಜ ಜಂಜರ ಬಗೆಗಳು ತೆರೆ ಚಂಪಕ ಮಾಲೆ ಅಂತೀವಿ ಅಂತಂದ್ರೆ ಹಂಗ ಬರ್ಬೇಕು. ಹೌದಾ? ನ ಜ ಬ ಜ ಜ ಜ ರ ಹೀಗೆ 7 ಗಣಗಳೇ ಬರಬೇಕಾಗಿ, ಬೇರೆ ಬೇರೆ ಗಣಗಳು ಬರುವಂತಿಲ್ಲ. ಪ್ರತಿ ಸಾಲಿನಲ್ಲಿಯೂ ಕೂಡ ಇವೇ ಗಣಗಳು ಬಂದ್ರೆ ಅದನ್ನು ನಾವೇನು ಕರಿತೀವಿ? ಸಮವೃತ್ತದಲ್ಲಿ ಬರತಕ್ಕಂತಹ ಈ ವೃತ್ತಗಳು ಅನ್ನೋದು. ಆ ಸಮವೃತ್ತದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳನ್ನು ನಾವು ನೋಡ್ತೀವಿ. ಅದರೊಳಗೆ ಬಹಳಷ್ಟು ವೃತ್ತಗಳದಾವ. ನಮಗೆ ನಾಗವರ್ಣ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಕಷ್ಟು ಅಧ್ಯಯನಕ್ಕೆ ಒಳ್ಳೆಯದಾಗುವಂತಹ ವಿಚಾರಗಳನ್ನ ನಾವು ಕೊಡಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಆ 6 ಖ್ಯಾತ ಕರ್ನಾಟಕ ವೃತ್ತಗಳನ್ನು ಮಾತ್ರ ನಾವು ಅಧ್ಯಯನ ಮಾಡೋಣ. ಉಳಿದಂತವುಗಳು ನಮ್ಮ ಒಂದು ಏನಪ್ಪಾ ಅಂತಂದ್ರೆ ಪರಿಮಿತಿ ಒಳಗಿಲ್ಲ. ಅವುಗಳನ್ನು ನಿಮಗೆ ಮುಂದಿನ ಒಂದು ಅಧ್ಯಯನ ಮಾಡುವಾಗ ನೀವು ನೋಡುವುದರಂತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ 6 ವೃತ್ತಗಳನ್ನ ನಾವು ನೋಡೋಣ. ಅದಕ್ಕೆ ಇವತ್ತಿನ ದಿನ ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಇದರೊಳಗೆ 6 ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತವೆ. ಅದರೊಳಗೆ ನಾವು ಮೊದಲನೇದಾಗಿ ಒಂದು ನೋಡೋಣ. ಆನಂತರ ಒಂದೊಂದಾಗಿ ಏನಪ್ಪಾ ಅಂತಂದ್ರೆ ನೋಡ್ತಾ ಹೋಗ್ಲಿಕ್ಕೆ ಬರ್ತದೆ. ಮೊದಲನೇದು ಚಂಪಕ ಮಾಲಾ ವೃತ್ತ. ಚಂಪಕಮಾಲಾ ವೃತ್ತ ಅನ್ನೋದು ಇದೊಂದು ಸಮವೃತ್ತವಾದಂತಹ ಒಂದು ಪದ್ಯ ಜಾತಿ ಅನ್ನೋದು. ಇದೊಂದು ಸಮವೃತ್ತ. ಹೌದಾ? ಇಲ್ಲಿ ಏನಿರ್ತದಪ್ಪ ಅಂತಂದ್ರೆ 4 ಸಾಲುಗಳು ಏನಪ್ಪಾ ಅಂತಂದ್ರೆ ಸಣ್ಣಾಗಿರ್ತಾವ ಅನ್ನೋದು. ಆ ಒಂದು ಲಕ್ಷಣಗಳನ್ನ ಇಲ್ಲಿ ನೋಡಿ ಒಂದು ಉದಾಹರಣೆಯನ್ನ ನಾವು ನೋಡೋಣ ಅನ್ನೋದು. ಮೊದಲನೇ ಲಕ್ಷಣ ಏನಪ್ಪಾ ಅಂತಂದ್ರೆ ಇದೊಂದು ಸಮವೃತ್ತ. ಸಮವೃತ್ತ ಅನ್ನುವಂಥದ್ದು ಪದ್ಯದ ಪದ್ಯದ 4 ಚರಣಗಳು ಸಮನಾಗಿರುತ್ತವೆ. ಪ್ರತಿ ಚರಣದಲ್ಲಿ
ಗಣ, ಹೀಗೆ 7 ಗಣಗಳಿರುತ್ತವೆ. ಹೀಗೆ 7 ಗಣಗಳಿರುತ್ತವೆ. ಹೀಗೆ 7 ಗಣಗಳಿರುತ್ತವೆ. 13ನೇ ಅಕ್ಷರದ ಮೇಲೆ ಯತಿ ಬರುತ್ತದೆ. ಹೌದಾ? 13ನೇ ಅಕ್ಷರದ ಮೇಲೆ ಯತಿ ಬರುತ್ತದೆ. ನೋಡ್ರಿ, ಇಲ್ಲಿ ಯತಿ ಅಂತಂದ್ರೆ ಏನು? ಕೇಶರಾಜ ತನ್ನ ಶಬ್ದಮಣಿ ದರ್ಪಣದೊಳಗೆ ಏನಪ್ಪಾ ಅಂತಂದ್ರೆ ಈ ಯತಿ ಅನ್ನುವಂತ ಒಂದು ಪದದ ಬಗ್ಗೆ ಹೇಳ್ತಾನೆ. ಏನಂತಂದ್ರೆ ಪದ್ಯವನ್ನ ಅಥವಾ ಓದುವ ಇದನ್ನ ನಾವು ಹಾಡುವಾಗ ಒಂದೊಂದು ಕಡೆ ಏನಪ್ಪಾ ಅಂದ್ರೆ ಉಸಿರು ತೆಗೆದುಕೊಳ್ಳಿಕ್ಕೆ ಒಂದು ಕ್ಷಣ ನಾವು ವಿರಮಿಸಿ ಮುಂದೆ ಹೋಗ್ತೀವಲ್ಲ, ಆ ಒಂದು ಸ್ಥಳಕ್ಕೆ ಯತಿ ಅಂತ ಹೇಳಿ. ಅದಕ್ಕೆ ಅವರ ಒಂದು ಶಬ್ದಮಣಿ ದರ್ಪಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯತಿ ಎಂಬುದು ಉಸಿರ್ದಾನಂ. ಯತಿ ಎಂಬುದು ಉಸಿರ್ದಾನಂ ಅಂದ್ರೆ ಯತಿ ಅನ್ನುವಂಥದ್ದು ಉಸಿರು ತೆಗೆದುಕೊಳ್ಳುವಂತಹ ಒಂದು ಸ್ಥಳ. ಯತಿ ಉಸಿರು ತೆಗೆದುಕೊಳ್ಳುವಂತಹ ಒಂದು ಸ್ಥಳವಾಗಿದೆ. ಅದಕ್ಕೆ ಇಲ್ಲಿ 13ನೇ ಅಕ್ಷರದ ಮೇಲೆ ಯತಿ ಬರ್ತದೆ ಅನ್ನುವಂಥದ್ದು. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಲಕ್ಷಣಗಳ ಮೇಲೆ ಇಲ್ಲಿ ನೋಡೋಣ. ನಜಮಜ ಜಂಜರಂ ಭಯಗೊಳ್ಳುತ್ತೀರೆ ಚಂಪಕ ಮಾಲೆ ಎಂದಪ್ಪ. ಇದೊಂದು ಉದಾಹರಣೆ ಅದ. ಇದನ್ನ ನಾವು ಗಣಗಳನ್ನ ವಿಂಗಡಣೆ ಮಾಡ್ತಾ ಹೋಗೋಣ. ಮೊದಲು ಪ್ರಸ್ತಾರ ಹಾಕೋಣ, ಆನಂತರ ಗಣಗಳನ್ನ ವಿಂಗಡಣೆ ಮಾಡೋಣ. ಯಾಕಂದ್ರೆ ಪ್ರಸ್ತಾರ ಹಾಕಿದ್ರೆ ಗಣ ವಿಂಗಡಿಸ್ಲಿಕ್ಕೆ ಬರಂಗಿಲ್ಲ. ಆ 8 ಗಣಗಳನ್ನ ಹಾಕ್ಬೇಕಂದ್ರೆ ಪ್ರಸ್ತಾರ ಹಾಕ್ಬೇಕಲ್ಲ. ನೋಡ್ರಿ, ಈಗ 21 ಅಕ್ಷರಗಳನ್ನ ನೋಡ್ಬೇಕು. ಪ್ರತಿ ಚರಣದಲ್ಲಿ ಈಗ ಇಷ್ಟು ಗಣಗಳು ಬರ್ತಾವ ಅಂತ ಹೇಳಿ ನಾವು ಇದ್ರೊಳಗೆ ನೋಡ್ರಿ 1 2 3 4 5 6 7 8 9 10 11 12 13 14 15 16 17 18 19 20 ಅದು 2 ಪುರುಷ ಆಗ್ತದೆ. ಇಲ್ಲಿ ಈ ಒಂದು ವಾಕ್ಯವನ್ನ ನಾವು ಪ್ರಸ್ತಾರ ಹಾಕುವಂತ ಹೋಗೋಣ. ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ಇದು ಕೂಡ ಲಘು. ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ಇದು ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ಅನುಸ್ವರದಿಂದ ಕೂಡಿದ ಅಕ್ಷರ ಗುರು. ಮತ್ತಿದೇನಾಗ್ತದೆ ಲಘು. ಹೃಸ್ವಸ್ವರ ಅಂದ್ರೆ ಅನುಸ್ವರದಿಂದ ಕೂಡಿದ ಅಕ್ಷರ ಗುರು. ಆಮೇಲೆ ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ಇದು ಕೂಡ ಏನಂತಂದ್ರೆ ಹೃಸ್ವಸ್ವರದಿಂದ ಕೂಡಿದ್ದು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ ಗುರು ಆಗ್ತದೆ. ಇದು ಲಘು ಆಗ್ತದೆ. ಇದು ಹೃಸ್ವಸ್ವರದಿಂದ ಕೂಡಿರೋದ್ರಿಂದ ಇದು ಲಘು ಆಗ್ತದೆ. ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಆಗ್ತದೆ. ಇದು ಹೃಸ್ವಸ್ವರ. ಇದು ಕೂಡ ಹೃಸ್ವಸ್ವರದಿಂದ ಕೂಡಿದ್ದು. ಇದು ದೀರ್ಘ ಸ್ವರದಿಂದ ಕೂಡಿರೋದ್ರಿಂದ ಇದು ಗುರು ಆಗ್ತದೆ. ಇದು ಹೃಸ್ವಸ್ವರದಿಂದ ಕೂಡಿರೋದ್ರಿಂದ ಇದು ಲಘು ಆಗ್ತದೆ. ಮತ್ತಿದ ಅನುಸ್ವಾರ ಕೂಡಿದ ಇಲ್ಲಿ ಇದು ಲಘು ಆಗ್ತದೆ. ಇದೇನಾಗ್ತದೆ ಅಂದ್ರೆ ಹೃಸ್ವಸ್ವರದಿಂದ ಕೂಡಿದ್ದು ಲಘು ಆಗ್ತದೆ. ವ್ಯಂಜನಕ ಛಂದಶಾಸ್ತ್ರದಲ್ಲಿ ತನ್ನದೇ ಆದ ಅಸ್ತಿತ್ವವಿಲ್ಲದ ಕಾರಣ ಹಿಂದಿನ ಅಕ್ಷರದ ಜೊತೆಗೂಡಿ ಒಂದು ಗುರುವಿನ ಸ್ಥಾನ ಪಡ್ಕೊಳ್ತದೆ ಅಂತ ಹೇಳಿವಿ. ಇಲ್ಲಿ ಒಂದು ಗುರುವಿನ ಸ್ಥಾನ ಪಡ್ಕೊಳ್ತು. ಹೌದಾ? ಈಗ ನೀವು ಪ್ರಸ್ತಾರ ಅಂತ ಹಾಕಿದ್ರಿ. 3 ಅಕ್ಷರಗೊಂದೊಂದು ಗಣಗಳನ್ನು ಹೊಡಿಬೇಕು. ನಾವೀಗ ಹೊಡಿತಾ ಹೋಗೋಣ. ಈ ಗಣಗಳು ಬರಬೇಕು. ನ ಜ ಬ ಜ ಜ ಜ ರ ಹೀಗೆ 7 ಗಣಗಳು ಬರಬೇಕು. ಹೊಡೆಯೋಣ. ನ ಗಣ ಅಂತಂದ್ರೆ ಹೇಗೆ ಬರ್ತದೆ ಅನ್ನೋದನ್ನ ನೋಡೋಣ. ನೋಡ್ರಿ, ಲಘು 3 ಇದ್ರೆ ನ ಗಣ, ಗುರು 3 ಇದ್ರೆ ಮ ಗಣ ಅಂದ್ವಿ. ಇದು ಲಘು ಅದ. ಇದು ಏನಾಗ್ತದೆ ಹೇಳ್ರಿ ನ ಗಣ.
ಇಲ್ಲಿಗೆ ಗುರು ಲಘು ನಡುವೆ ಯಾವ ಗಣಗಳು ಅಂತ ಹೇಳಿದ್ರಿ? ಜರಗಣ ಅಂತ ಹೇಳಿವಿ. ಇಲ್ಲಿ ಗುರು ನಡುವದ ಇದು ಜಗಣ. ಇಲ್ಲಿ ನೋಡ್ರಿ ಮತ್ತು 3 ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಅಂತ ಹೇಳಿ. ಗುರು ಮೊದಲು ಬಂದ್ರೆ ಭಗಣ, ಲಘು ಮೊದಲು ಬಂದ್ರೆ ಯಗಣ, ಇದು ಭಗಣ. ಹೌದಾ? ಇನ್ನ ಮತ್ತೆ ಏನಾಗ್ತದೆ ನೋಡ್ರಿ, 3 ಅಕ್ಷರದ ಒಂದು ಗಣ ಮಾಡಿದೆ. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಗುರು ನಡುವೆ ಇರೋದ್ರಿಂದ ಜಗಣ. ಇಲ್ಲಿ ಬಂದದ ಜಗಣ, ಇದು ಕೂಡ ಜಗಣ ಆಗ್ತದೆ ಅನ್ನುವಂಥದ್ದು. ಇದು ಕೂಡ ಸೇಮ್ ಆಗ್ತದೆ ಜಗಣ. ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಸೇಮ್ ಆಗ್ತದೆ ಜಗಣ. ಆಮೇಲೆ ಇದೇನಾಗ್ತದೆ ನೋಡ್ರಿ ರಗಣ. ಗುರು ಲಘು ನಡುವೆ ಜಗಣ ಅಂದ್ವಲ್ಲ, ಇದು ಲಘು ನಡುವೆ ಇದು ರಗಣದ. ಇಲ್ಲಿ ಎಣಸರಿ 1 2 3 4 5 6 7 ಗಣಗಳು. ಹೀಗೆ 7 ಗಣಗಳು ಇರುತ್ತವೆ. 13ನೇ ಅಕ್ಷರದ ಮೇಲೆ ಎಲ್ಲಿ ಬರ್ತದೆ ಅಂತ ಹೇಳಿ ನಾವು 1 2 3 4 5 6 7 8 9 10 11 12 13 ಅನ್ನುವಂಥದ್ದು ನಾವು ಹೆಂಗೆ ನೋಡ್ರಿ, ನಜಮಯ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕ ಮಾಲೆ ಎಂದಪ್ಪ. ಒಂದು ಚೆನ್ನಾಗಿ ಬಿಟ್ಟಲ್ಲ, ನಾನು ಉಸಿರು ತಗೊಂಡಿರ್ತೀನಿ. ಅದೇ ಉಸಿರು ತೆಗೆದುಕೊಳ್ಳುವಂತಹ ಸ್ಥಾನಕ್ಕೆ ನಾವು ಏನು ಕರಿತೀವಿ? ಯತಿ ಎಂದು ಕರೆಯುತ್ತೇವೆ. ಅರ್ಥಕ್ಕದು ಎಸ್. ಈ ರೀತಿ ಒಳಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ತಕ್ಕಂತಹ ಗಣಗಳನ್ನು ನಾವು ಪ್ರಸ್ತಾರ ಹಾಕಿದ ಮೇಲೆ ಗಣ ವಿಂಗಡಣೆ ಮಾಡಿದ್ರು ಕೂಡ ಇದೇ ರೀತಿ ಏನಪ್ಪಾ ಅಂತಂದ್ರೆ ಗಣಗಳು ಬರಬೇಕು. ಈ ರೀತಿಯಾಗಿ ನಾವು ಅದನ್ನ ಲಕ್ಷಣ ಸಮೇತವಾಗಿ ಅಧ್ಯಯನ ಮಾಡಿದಾಗ ಈ ಒಂದು ಚಂಪಕ ಮಾಲೆ ವೃತ್ತ ಉದಾಹರಣೆ ಸಹಿತ ನಮಗೆ ತಿಳಿಯುತ್ತದೆ ಅನ್ನುವಂಥದ್ದು. ಇದಕ್ಕಿಂತ ಸರಳ ಯಾವುದು ಬರೋದಿಲ್ಲ. ಪ್ರಸ್ತಾರ ಹಾಕಲಿಕ್ಕೆ ಬರಲೇಬೇಕು. ಅದಕ್ಕೆ ಹೇಳಿ ನಿಮಗೆ ಪ್ರತಿಯೊಂದು ಪ್ರಸ್ತಾರ ಹಾಕುವ ಕೂಡ ಅನುಪತನ ಹಾಕಬೇಕು. ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು, ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು, ಹೃಸ್ವಸ್ವರದಿಂದ ಕೂಡಿದ ಅಕ್ಷರ ಲಘು. ನಾವು ಎಲ್ಲಿಯ ತನಕ ಪರ್ಫೆಕ್ಟ್ ಆಗ್ತೀವಿ ಆಗೋ ತನಕನೂ ಇದನ್ನ ಬೇಕು. ಅದು ಪರ್ಫೆಕ್ಟ್ ಆದ್ಮೇಲೆ ನಾವು ಬೇಡ ಡೈರೆಕ್ಟ್ ಹಾಕೋದು ನಡೀತೀವಿ. ಅದಕ್ಕೆ ಪರ್ಫೆಕ್ಟ್ ಆಗೋ ತನಕ ನಾವು ಇದನ್ನ ಏನಂತಂದ್ರೆ ಅನುಬಂಧನ ಹಾಕಬೇಕು. ಅನುಸ್ವರ ಬಂದ್ರೆ ಏನಾಗ್ತದೆ? ಗುರು ಆಗ್ತದೆ. ಅನುಸ್ವರ ಬಂದ್ರೆ ಗುರು ಆಗ್ತದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ. ಇದನ್ನೆಲ್ಲವೂ ನಿಮಗೆ ಅದಕ್ಕೆ ನಾನು ಪ್ರಸ್ತಾರ ಹಾಕುವ ನಿಯಮಗಳನ್ನ ಮೊದಲು ಹೇಳಿಯೇ ಇದನ್ನ ಹೇಳಿದ್ದು. ಇದು ಅರ್ಥ ಆದ್ರೆ ಬಹಳ ಸರಳ ಇರ್ತದೆ. ಇದರೊಳಗೆ ಯಾವುದೇ ಒಂದು ಕಠಿಣತೆ ಅನ್ನೋದು ಕಾಣುತ್ತೆ. ಪ್ರಸ್ತಾರ ಹಾಕಕ್ಕೆ ಬಂತು ಅಂದ್ರೆ ಸಾಕು, ಆರಾಮಾಗಿ ನಾವು ಏನ್ ಮಾಡ್ಬೋದು, ಇದನ್ನ ಪ್ರಸ್ತಾರ ಹಾಕಿ ಉಡುತ್ತದನೋ ಬ್ಯಾರಿಯರನೋ ಏನದನೋ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅವರು ಪರೀಕ್ಷೆ ಒಳಗೆ ಹೇಳ್ತಾರಪ್ಪ ಅಂದ್ರೆ ಈ ಕೆಳಗಿನ ಒಂದು ಪದ್ಯವನ್ನು ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರು ತಿಳಿಸಿರಿ ಅಂತ. ಛಂದಸ್ಸು ಅಂದ ತಕ್ಷಣ ತ್ರಿಪದಿನೊಳಗ, ಕಂದನೊಳಗ, ಷಟ್ಪದಿನೊಳಗ, ವೃತ್ತನೊಳಗ ಎಲ್ಲವೂ ಅದ್ರೊಳಗೆ ಬರ್ತದೆ. ಹೌದಾ? ಸಾಂಗತ್ಯ ಬರ್ತದೆ, ರಗಳೆ ಬರ್ತದೆ, ತ್ರಿಪದಿಗಳು ಬರ್ತದೆ, ಎಲ್ಲ ಬರ್ತದೆ. ಆದ್ರೆ ನೀವು ಪ್ರಸ್ತಾರ ಹಾಕಿದ ಮೇಲೆ ಗುರುತಿಸ್ಕೋಬೇಕು. ಇದೇನು ವೃತ್ತದೊಳಗೆ ಬರ್ತದನೋ ಅಥವಾ ಕಂದದೊಳಗೆ ಬರ್ತದನೋ ಅಥವಾ ಷಟ್ಪದಿ ಒಳಗೆ ಬರ್ತದನೋ ತ್ರಿಪದಿ ಒಳಗೆ ಬರ್ತದನೋ ಇದೆಲ್ಲ ಗುರುತಿಸ್ಕೊಳ್ಬೇಕಾಗಿತ್ತು. ಅಂದ್ರೆ ನೀವು ಮೊದಲು ಪ್ರಸ್ತಾರ ಹಾಕಬೇಕು. ಹೌದಾ? ಇದು ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ವಿಷಯ ವಿವರಣೆ ಅನ್ನುವಂಥದ್ದು. ಹೀಗೆ ನೀವು ಏನಪ್ಪಾ ಅಂತಂದ್ರೆ ಗಣಗಳನ್ನ ವಿಂಗಡಣೆ ಮಾಡಲಿಕ್ಕೆ ನಾವು ಕಲಿಬೇಕು. ಕಲಿತಾಗ ಮಾತ್ರ ಒಂದೊಂದಾಗಿ ಈ ವೃತ್ತಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದಾಗ ಬಹಳ ಸರಳ ಆಗಿಬಿಡ್ತದೆ. ವೃತ್ತಗಳು ಅಂತಂದ್ರೆ ಇದಕ್ಕೆ ನಾವು ಬೇಕಾದಂತ ಉದಾಹರಣೆಗಳನ್ನು ಕೊಟ್ಟರು ಕೂಡ ಪ್ರಸ್ತಾರ ಹಾಕೋದು, ಗಣಗಳನ್ನು ವಿಂಗಡಿಸ್ತಾ ಬರುವುದು, ವಿಂಗಡಿಸ್ತಾ ಬಂದ ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಗಣ ಅನ್ನುವಂಥದ್ದು. ಹೌದಾ? ಇದಕ್ಕೆ ಇನ್ನೊಂದು ರೀತಿ ಒಳಗೆ ನೀವೇನಪ್ಪಾ ಅಂತಂದ್ರೆ ಗಣಗಳನ್ನ ಒಂದ್ ಬರೀ ಪ್ರಸ್ತಾರ ಹಾಕಿದ್ರೆ ಸಾಕು, ಅದರ ಮೇಲೂ ಕೂಡ ನಾವು ಗಣವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದ ಅನ್ನುವಂಥದ್ದನ್ನ ಒಂದು ನಾಳೆ ಒಂದು ಪದ್ಯವನ್ನು ಹೇಳ್ತೀನಿ. ಅದನ್ನ ಈಗ ಹೇಳ್ತೀನಿ, ಅದನ್ನ ನಾಳೆ ಬರೋದು ನಿಮಗೆ ಕೊಡ್ತೇನೆ. ನೋಟ್ ಬರ್ಕೊಳ್ಳುವಂತೆ ಗುರುವಂದಾದಿ ಉತ್ಪಲಂ. ಇಲ್ಲಿ ಮೊದಲಿಗೆ ಗುರು ಬಂತು ಅಂತಂದ್ರೆ ಅದು ಅನಂತರ ಲಘುವಿನಿಂದ ಆರಂಭ ಆಗ್ತದೆ. ಉತ್ಪಲ ಮಾಲ ವೃತ್ತ. ಹೌದಾ? ಚಂಪಕ ಮಾಲ ವೃತ್ತ ಹೆಂಗಿರ್ತದೆ ಅಂತಂದ್ರೆ ಹೇಳ್ತೀನಿ ಕೇಳಿದ್ರಿ. ಲಘು 4 ಆಗಿರಲಂತೂ ಚಂಪಕ ಮಾಲೆ ಅಂತ ಬರ್ರಿ. ಅರ್ಥ ಆಗ್ತದಲ್ಲ? ಲಘು 4 ಬಂದ್ರೆ ಚಂಪಕ ಮಾಲೆ ಆಗಿರ್ತದೆ. ಅದಕ್ಕೆ ಅದು ಒಂದು ಪದ್ಯದಲ್ಲ. ಗುರು ಒಂದಾಗಿ ಉತ್ಪಲಂ, ಗುರು ಮೊದಲು 3 ಶಾರ್ದೂಲ. ಅದನ್ನ
ರೀತಿಯೊಳಗೆ ನಾವು ಕಲಿತ್ವಿ ಅಂತಂದ್ರೆ ಆ ಒಂದು ವಿಷಯವನ್ನು ನಾವು ಬರೆಸ್ತಾ ಅದನ್ನು ನಾಳೆ ಬರೆಸಿ ಮುಂದೋದನ್ನು ಹೇಳ್ತೇನೆ ಅನ್ನುವಂಥದ್ದು. ಈ ರೀತಿ ಒಳಗೆ ನಾವು ಈ ವೃತ್ತಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸರಳ ಆಗ್ತದ ಅನ್ನುವಂಥದ್ದು. ಇದಿಷ್ಟು ಇವತ್ತಿನ ಈ ಅವಧಿಯಲ್ಲಿ ಬರ್ತಕ್ಕಂಥದ್ದು. ಇನ್ನ ಮುಂದಿನ ಒಂದು ವೃತ್ತಗಳನ್ನ ನಾಳಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ.